TRS ಗುರುಕುಲಕ್ಕೆ ಸ್ವಾಗತ. ಎಲ್ಲರೂ ಫಾಸ್ಟಾಗಿ ಓಡ್ತಾರೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಬಟ್ ಲೇಟ್ ಆಗೋದು ಅಥವಾ ಡಿಲೇ ಆಗೋದು ಎಲ್ಲಿ ಗೊತ್ತಾ ನಿಮಗೆ? ಆ ರನ್ನಿಗೆ ಟರ್ನಿಂಗಲ್ಲಿ ಸುಮಾರು ಜನಕ್ಕೆ ಆ ಟೆಕ್ನಿಕೇ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋ ಪಿಚ್ಚು 22 yards ಸ್ಟಂಪ್ ಟು ಸ್ಟಂಪ್ ಲೆಕ್ಕ. ಬಟ್ ನೀವು ಅದೇ ಕ್ರೀಸ್ ಟು ಕ್ರೀಸ್ ಲೆಕ್ಕ ತೊಗೊಂಡ್ರೆ ಅದು 20 yards ಬರುತ್ತೆ, ಅಥವಾ 19 yards ಟು ಬಿ ಪ್ರಿಸೈಸ್ ಅಂತ ಹೇಳ್ಬೋದು. ಬಟ್ ನೀವು 19 yards ಕೂಡ ರನ್ನಿಂಗ್ ಮಾಡೋಂಗಿಲ್ಲ. ಯಾಕೆ ಗೊತ್ತಾ? ನಿಮ್ಮ ಕೈಲಿ ಬ್ಯಾಟ್ ಇರುತ್ತೆ. ಸುಮಾರು ಜನ ಬ್ಯಾಟ್ ಈ ಥರ ಇಟ್ಕೊಂಡ್ಬಿಡ್ತಾರೆ. ಬ್ಯಾಟ್ ಈ ಥರ ಇಟ್ಕೊಂಡ್ಬಿಟ್ರೆ ನೋಡಿ, ಈ ಲೆಂತನ್ನು ನಾವು ಯೂಸೇ ಮಾಡ್ಕೋತಾ ಇಲ್ಲ. ಅದಕ್ಕೆ ಇಲ್ಲಿರಬೇಕು, ಫರ್ಮಾಗಿ ಗ್ರಿಪ್ ಇಲ್ಲಿತ್ತು ಅಂದರೆ ನೀವು ದೂರ ಇದ್ಬಿಟ್ಟು ಇಲ್ಲಿ ನೋಡಿ ಇಷ್ಟೇ ಇಲ್ಲಿಂದ, ಅಂದರೆ ಲಿಟ್ರಲಿ ನೀವು ಎರಡು ಎಂಡಲ್ಲಿ ಇದೇ ಥರ ಯೂಸ್ ಮಾಡ್ತೀರಾ ಅಂದರೆ 15 yards ಅಷ್ಟೇ ಓಡಬೇಕಾಗಿರೋದು. ಸೊ ಬರೋ ಚಿಪ್ಲಿ ಅವರೇ, ಸೀಕ್ರೆಟ್ಸ್ ಏನು ಈ ಥರ ಒಂದು ಮಾಡೋದಕ್ಕೆ ಅಪ್ರೋಚ್ ಹೇಳ್ತೀರಾ ನೀವು? ಒಂದೇನು ಗೊತ್ತಾ ಜಾನಿ, ಜನರಲಿ ಅಲ್ಲಿಂದ ಓಡಕ್ಕೆ ಶುರು ಮಾಡಿದಾಗ ನಾವು ಅಪ್ರೈಟ್ ಇರ್ತೀವಿ. ಸೊ ಸ್ಪ್ರಿಂಟ್ಗೆ ಹತ್ರ ಬರ್ತಿದ್ದಂಗೆ ಲೋ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಏನು ಮಾಡ್ತಾ ಇದ್ದೆ ನಾನು ಎಸ್ಪೆಷಲಿ ಅಂತಂದರೆ, ನನ್ನ ಕಾಲು ಹಿಂಗಿರ್ತಾ ಇರಲಿಲ್ಲ. ಸೊ ತಿರ್ಗಕ್ಕೆ ಟೈಮ್ ತೊಗೊಳತ್ತೆ ಅಂತ ನಾನು ಆಲ್ರೆಡಿ ಹಿಂಗಿರ್ತಾ ಇದ್ದೆ. ತಿರುಗಿಬಿಟ್ಟಿದ್ದೆ ನೀನು? ಹಾಂ, ಆಲ್ರೆಡಿ ಹಿಂಗಿರ್ತಾ ಇದೆ. ಸೊ ಓಡಕ್ಕೆ ರೆಡಿ ನಾನು. ಬಟ್ ಏನು ಗೊತ್ತಾಕಿ, ನೀವು ಕ್ರೀಸ್ ಒಳಗೆ ಬ್ಯಾಟ್ನ ಇಡೋದು ಬಹಳ ಇಂಪಾರ್ಟೆಂಟ್. ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಪ್ಲಾಂಕ್ ಮಾಡೋದು ಬೇಕಾಗಿಲ್ಲ. ನೀವು ಜಸ್ಟ್ ಹಿಂಗೆ ಡ್ರ್ಯಾಗ್ ಇನ್, ಹಿಂಗೆ ಡ್ರ್ಯಾಗ್ ಔಟ್, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡು ಕಣ್ಣಿಂದ ನೀವು ಬಾಲ್ ಕಡೆ ಗಮನ ಇರಬಾರ್ದು. ಕ್ರೀಸ್ ಒಳಗೆ ತಲುಪೋದು ಗಮನ ನೀವು ನೋಡ್ಬೇಕಾಗತ್ತೆ. ಇಲ್ಲ ಅಂದರೆ ಇಷ್ಟು ಮಾಡಿದ್ದೆಲ್ಲ ವ್ಯರ್ಥ, ಯಾಕಂದರೆ ಅದನ್ನ ಶಾರ್ಟ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಬೇಸಿಕ್ ರೂಲ್ ಏನು ಅಂತಂದ್ರೆ, ಯಾವ ಕಡೆ ಬಾಲ್ ಹೋಗಿದೆ ಆ ಕಡೆ ತಿರ್ಗೋದು. ಅಂದರೆ ಬಾಲ್ ಮೇಲೆ ಗಮನ ಇರಬೇಕು. ಸೇಫ್ ಬಾಲ್ ಆ ಸೈಡ್ ಇದೆ ಅಂತಂದ್ರೆ ಹಿಂಗೆ, ಬಾಲ್ ಈ ಕಡೆ ಹೋಯ್ತು ಅಂತಂದ್ರೆ ಹಿಂಗೆ. ಬೇಸಿಕ್ಲಿ ಆ ಥರ ಆ ಒಂದು ಬೇಸಿಕ್ ಥಂಬ್ ರೂಲ್ ಇರಲೇಬೇಕು ತಲೆನಲ್ಲಿ. ಪ್ಲಸ್ ರೀಚ್ ಆಗೋ ಟೈಮ್ಗೆ ಲೋ ಇರೋದು ಸಖತ್ ಇಂಪಾರ್ಟೆಂಟು. ಆವಾಗಲೇ ಆ ಒಂದು ಏನಿದೆ ಗ್ಲೂಟು, ಹ್ಯಾಮ್ಸ್ಟ್ರಿಂಗು, ಕ್ವಾಡ್ಸು ಎಲ್ಲ ವರ್ಕ್ ಆಗೋದು, ಬೇಗ ಓಡೋಕ್ಕೆ ವಾಪಸ್. ಆಮೇಲೆ ಚಿಪ್ಲಿ ಏನು ಗೊತ್ತಾ, ಐಡಿಯಲ್ ಆಗಿದೆ ಕಂಡೀಷನ್ಸು. ಹಿಂಗೆ ಬಾಲ್ ಬ್ಯಾಟ್ ಸ್ಲೈಡ್ ಆಗುತ್ತೆ ಅಂತ ಹೇಳಿದಾಗ ನಾವು ಈ ಥರ ಸ್ಲೈಡ್ ಮಾಡ್ಬೋದು. ಬಟ್ ಒಂದೊಂದು ಸತಿ ಏನು ಗೊತ್ತಾ, ಹಿಂಗೆ ಪ್ಲಾಂಕು ಮಾಡಬೇಕಾಗತ್ತೆ. ನಿಮ್ಗೆ ಒಂದೊಂದು ಸತಿ ಸರ್ಫೇಸ್ ಸರಿ ಇಲ್ಲ, ಬ್ಯಾಟ್ ಕಚ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ನೀವು ತಲುಪಲ್ಲ, ಲಾಸ್ಟಲ್ಲಿ ಕಾಲು ಹೋಗುತ್ತೆ. ಸೊ ಅದನ್ನು ಕೂಡ ಗಮನ ಇಟ್ಟಿರಬೇಕು. ಅದಾದಮೇಲೆ ಚಿಪ್ಲಿ ನೋಡಿ, ಈ ಥರ ಹಿಂಗೆ ಬೆಂಡಾಗಿ ಹಿಂಗೆ ವಾಪಸ್ ಹೋಗಬೇಕು ಅಂತ ಹೇಳುವಾಗ ನೀವು ಯಾವ ಮಜಲ್ ಮೇಲೆ ಫೋಕಸ್ ಮಾಡಬೇಕು, ಯಾವ ಮಜಲ್ ಸ್ಟ್ರಾಂಗ್ ಆಗಿರಬೇಕು, ಅದು ಸಖತ್ತಾಗಿ ಆಗಬೇಕು ಅಂದರೆ ಜನರಲಿ ಜಾನಿ ಎಲ್ಲದು ಆ್ಯಕ್ಚುಲಿ ಫುಲ್ ಲೆಗ್ ಫಸ್ಟು ಬರೋದು ಯಾವ ಥರ ಎಜಿಲಿಟಿ ಇದೆ ಅಂತ, ಎಜಿಲಿಟಿ ಮೇಲೆ ಯಾವ ಥರ ವರ್ಕ್ ಮಾಡಿದ್ದಾರೆ ಅಂತ. ಯಾಕೆಂದರೆ ತಿರುಗಬೇಕಾದ್ರೆ ಅದೇ ಬೇಕಾಗೋದು. ಆಮೇಲೆ ಗ್ಲೂಟ್ ಸ್ಟ್ರೆಂತು, ಕ್ವಾಡ್ಸು, ಹ್ಯಾಮ್ಸ್ಟ್ರಿಂಗು, ಬಾಲ್ ಆಫ್ ದ ಫೀಟಲ್ಲಿ ಜನರಲಿ ಇದ್ದರೆ ಇನ್ನೂ ಈಸಿ ಆಗುತ್ತೆ. ಯಾಕೆಂದರೆ ಹಿಂಗೆ ತಿರುಗಬೇಕಾದ್ರೆ ಇಲ್ಲೇ ಇರ್ತೀವಿ ಬಾಲ್ ಆಫ್ ದ ಫೀಟಲ್ಲಿ. ಸೊ ಅದೇ ಆ ಪುಷ್ ಕೊಡೋದು. ಈಗ ಹೀಲಲ್ಲಿ ಇದ್ದೀವಿ ಅಂತಂದರೆ ಚಾನ್ಸ್ ಎಲ್ಲ ಕಚ್ಕೊಂಡ್ವಿ ಅಂತ ಅರ್ಥ. ಸೊ ಹಾಗಾಗಿ ಕಾಫು ಫುಲ್ ಲೋವರ್ ಬಾಡಿ ಯೂಸ್ ಆಗೇ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೀವು ಬ್ಯಾಟಿಂಗ್ ಸ್ಪೈಕ್ಸ್ ಅಬ್ಸರ್ವ್ ಮಾಡಿದರೆ ಎಲ್ಲರೂ ಮುಂದ್ಗಡೆ ಸ್ಪೈಕ್ಸ್ ಇರುತ್ತೆ, ಹೀಲು ಜನರಲಿ ಸ್ಪೈಕ್ಸ್ ಇರೋದಿಲ್ಲ. ಭಾಳ ಕಮ್ಮಿ ಬ್ಯಾಟ್ಸ್ಮನ್ಗಳು ಫುಲ್ ಸ್ಪೈಕ್ಸ್ ಹಾಕೊಂಡು ಬ್ಯಾಟಿಂಗ್ ಆಡಿರೋದು ನಾವು ನೋಡಿರೋದು. ಹಾಗಾಗಿ ಆ ಟೆನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನೀವು ಟರ್ಫಲ್ಲಿ ಹೀಲ್ ಮೇಲೆ ಇದ್ದೀರಾ ಅಂದರೆ ಜಾರ್ ಬೀಳೋ ಖಚಿತ ಅಂತ ನನಗನ್ಸುತ್ತೆ. ಈ ಕಡೆ ರೀಚ್ ಆಗ್ತಾರೆ, ಆ ಕಡೆ ಹೋಗಲ್ಲ, ವಾಪಸ್ ಓಡೋಕ್ಕಾಗಲ್ಲ. ಸೊ ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ರೆ, ನೀವು 22 yards ಓಡೋ ಅವಶ್ಯಕತೆ ಇಲ್ಲ ಸಿಂಗಲ್ಸಲ್ಲಿ, ಅಥವಾ ಯಾವುದೇ ರನ್ನೇ 3 ಏನು ಹೇಳ್ತಿರಲ್ಲ ನೀವು ಕರೆಕ್ಟಾಗಿ ಬ್ಯಾಟ್ನ ಯೂಸ್ ಮಾಡಿಕೊಂಡು ಜಸ್ಟ್ ಡ್ರ್ಯಾಗ್ ಇನ್ ಡ್ರ್ಯಾಗ್ ಔಟ್ ಮಾಡಿದ್ರಿ ಅಂತ ಹೇಳಿದ್ರೆ 15 yardಲ್ಲಿ ಒಂದು ರನ್ನ ಮುಗಿಸ್ಬೋದು.